ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ ಅತ್ತಿಗುಪ್ಪೆ ಬಿನ್ನಿ ಲೇಔಟ್ ಬೆಂಗಳೂರು. ಬಾಣಂತಿಯರಲ್ಲಿ ಕೆಲವು ಸಮಸ್ಯೆಗಳಿರುತ್ತೆ. ಅಂದರೆ ಹೆರಿಗೆ ಆದಮೇಲೆ ಹೊಟ್ಟೆ ಭಾಗ ಜಾಸ್ತಿ ಸ್ಯಾಗಾಗ್ತಾ ಇರುತ್ತೆ. ಅದನ್ನು ಹೇಗೆ ಯಥಾಸ್ಥಿತಿಗೆ ತೊಗೊಂಡು ಬರಬೇಕು ಅಂತೇಳಿ ಕೆಲವರು ಬಟ್ಟೆ ಕಟ್ಕೊಳ್ತೀರ, ಸುಮ್ಮನೆ ಮೇಲೆ ಕಟ್ಕೊಂಡು ಬಿಡ್ತೀರಾ. ಅದರಿಂದ ಏನಾಗುತ್ತೆ, ಕೆಳ ಹೊಟ್ಟೆ ಭಾಗ ಹಾಗೆ ಬೆಳೀತಾ ಹೋಗುತ್ತೆ. ನಿಮಗೆ ಸ್ವಲ್ಪ ದಿವಸ ಆದಮೇಲೆ, ಸ್ವಲ್ಪ ವರ್ಷಗಳಾದಮೇಲೆ ಹೊಟ್ಟೆ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ. ಹೊಟ್ಟೆ ಭಾಗವನ್ನು ಯಾವಾಗಲೂ ಕೆಳಗಡೆಯಿಂದ ಈ ಥರ ಎಳೆದ್ಬಿಟ್ಟು ಕಟ್ಕೋಬೇಕು. ಇಲ್ಲಿ ಕೆಳ ಹೊಟ್ಟೆ ಭಾಗದಲ್ಲಿ ನೀವೆಷ್ಟು ಮೇಲಕ್ಕೆ ಎಳೆದು ಇಲ್ಲಿ ಬಟ್ಟೆ ಕಟ್ತೀರೋ, ನಾರ್ಮಲ್ ಡೆಲಿವರಿ ಆಗಿರೋರು ಮಲಕ್ಕೊಂಡು ಚೆನ್ನಾಗಿ ಹೊಟ್ಟೆ ಭಾಗನ ನೋಡಿ ಈ ಥರ ಮೇಲಕ್ಕೆ ಎಳೆದ್ಬಿಟ್ಟು ಇಲ್ಲಿ ಸುತ್ತಬೇಕು. ಸೀರೆ ಸುತ್ತಾರೆ ಅಥವಾ ಪಂಚೆ ಬಟ್ಟೆ ಈ ಥರದ್ದು, ಅಂದರೆ ಈ ಥರ ಪಟ್ಟಿ ಥರ ಮಾಡಿಬಿಟ್ಟು ಸುತ್ತುತ್ತಾರೆ. ಇಲ್ಲಿಂದ ಮೇಲಕ್ಕೆ ಎಳೆದು ಸುತ್ತಿದಾಗ ಏನಾಗುತ್ತೆ, ಟೈಟ್ನೆಸ್ ಬರುತ್ತೆ. ನೀವು ಒಂದು 2 ತಿಂಗಳೊಳಗಡೆ ಇದನ್ನೆಲ್ಲ ಮಾಡ್ಕೋಬೇಕು. ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಏನೂ ಸಮಸ್ಯೆ ಇರೋದಿಲ್ಲ. ಈ ಥರ ಎಳೆದು ಕಟ್ಕೊಂಡಾಗ ಇಮ್ಮಿಡಿಯೇಟಾಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ಹೊಟ್ಟೆ ಭಾಗದ ಆ ಮಾಂಸಖಂಡಗಳು ಹಿಗ್ಗಿರುತ್ತಲ್ಲ, ಅದು ಮತ್ತೆ ಯಥಾಸ್ಥಿತಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ. ಸಿಸೇರಿಯನ್ ಆಗಿರುತ್ತಲ್ಲ, ಆಪ್ರೇಷನ್ ಆಗಿರೋರು ಏನು ಮಾಡಬೇಕು, ಒಂದು ಸ್ವಲ್ಪ ದಿವಸ, ಒಂದು 15 ದಿವಸ 20 ದಿವಸ ಬಿಟ್ಬಿಟ್ಟು ನಂತರ ಬೆಲ್ಟ್ ಕೊಟ್ಟಿರ್ತಾರೆ, ಬಟ್ಟೆ ಕೊಟ್ಟಿರ್ತಾರೆ, ಏನು ಕಟ್ಕೊಳ್ತೀರ ನೀವು ಅದನ್ನು ಸ್ವಲ್ಪ ಟೈಟಾಗಿ ಕಟ್ಟಕ್ಕೆ ಹೋಗಬೇಡಿ. ಸ್ವಲ್ಪ ಅದು ಹೀಲ್ ಆಗಬೇಕಲ್ಲ ಸ್ಟಿಚಿಂಗ್ ಎಲ್ಲನ, ಆ ಸ್ಟಿಚಸ್ ಎಲ್ಲ ಕರೆಕ್ಟಾಗಿ ಮಾಯೋ ತನಕ ನೀವು ಸ್ವಲ್ಪ ಲೈಟಾಗೆ ಕಟ್ಕೊಂಡು ಬನ್ನಿ. ಆಮೇಲೆ ಅದು ಹೀಲ್ ಆಗ್ತಾ ಇದೆ ಅಂತಂದರೆ ಇನ್ನೂ ಸ್ವಲ್ಪ ಟೈಟಾಗಿ ಕಟ್ಟಿ. ಎಷ್ಟು ಕೆಳ ಹೊಟ್ಟೆನ ಈ ಥರ ಎಳೆದ್ಬಿಟ್ಟು ಮೇಲಕ್ಕೆ ಕಟ್ತಿರೋ ಆ ಹೊಟ್ಟೆ ಭಾಗ ಒಳಕ್ಕೆ ಎಳೆಯಲ್ಪಡುತ್ತೆ. ಮಾಂಸಖಂಡಗಳೆಲ್ಲ ಟೈಟ್ ಆಗ್ತಾ ಬರುತ್ತೆ. ಶ್ರಿಂಕ್ ಆಗ್ತಾ ಆಗ್ತಾ ನಿಮಗೆ ಸ್ವಲ್ಪ ವರ್ಷಗಳಾದಮೇಲೆ, 1 ವರ್ಷ 2 ವರ್ಷ ಆದಮೇಲೆ ಆ ಲೂಸ್ ಇರುತ್ತಲ್ಲ, ಕೆಳ ಹೊಟ್ಟೆ ಸ್ಯಾಗ್ ಆಗೋ ಥರ ಇರುತ್ತಲ್ಲ, ಅದೆಲ್ಲ ಅವಾಯ್ಡ್ ಆಗುತ್ತೆ. ಇದು ಹಳೆ ಕಾಲದ ಪದ್ಧತಿ. ಇವಾಗ ಯಾರೂ ಕಟ್ಟೋದಿಲ್ಲ. ಆಮೇಲೆ ನೋಡಿದ್ರೆ ಹೊಟ್ಟೆ ಎಷ್ಟು ದಪ್ಪ ಆಗಿರುತ್ತೆ. ಅದನ್ನು ಕರಗಿಸೋದಕ್ಕೆ ನಾವು ಸರ್ಕಸ್ ಮಾಡ್ತಾ ಇರ್ತೀರ ಇವಾಗೆಲ್ಲ ತುಂಬ ಜನ. ಆ ಥರ ಎಲ್ಲ ಮಾಡ್ಕೋಬೇಡಿ. ಹಿರಿಯರು ಏನು ಹೇಳ್ತಾರೆ, ಅಜ್ಜಿದಿರು, ಅಮ್ಮಂದಿರು, ಅತ್ತೆದಿರು, ಅಂದರೆ ಅನುಭವ ಇರೋರು ಹೇಳ್ತಾರಲ್ಲ, ಅದನ್ನು ಫಾಲೋ ಮಾಡಿ ಆರೋಗ್ಯವಾಗಿರಿ. ಹೊಟ್ಟೆ ಭಾಗಕ್ಕೆ ಚೆನ್ನಾಗಿ ಒಳ್ಳೆ ಎಕ್ಸಸೈಸ್ ಮಾಡಿ. ಅಂದರೆ ಸ್ವಲ್ಪ ದಿವಸ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾವ್ಯಾವ್ದು ಮಾಡಬೇಕು, ಬಾಣಂತಿಯರು ಎಷ್ಟು ದಿವಸ ಆದಮೇಲೆ ಶುರು ಮಾಡಬೇಕು ವ್ಯಾಯಾಮಗಳು ಅಂತೇಳಿ, ಅದನ್ನೆಲ್ಲ ಮಾಡ್ತಾ ಬನ್ನಿ. ಆರೋಗ್ಯ ಸಿಗುತ್ತೆ. ತುಂಬ ವರ್ಷ ಆರೋಗ್ಯವಾಗಿರ್ಬೋದು. ಮಗು ಬಾಣಂತಿ ಇಬ್ಬರು ಆರೋಗ್ಯವಾಗಿರ್ತೀರ. ಇದನ್ನೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ. ನಮಸ್ತೆ.